ಒಂದು ದೊಡ್ಡ ಕಾಡಿನಲ್ಲಿ ಶೆಲ್ಲು ಎಂಬ ಆಮೆ ವಾಸವಾಗಿತ್ತು. ಅವನು ಬಹಳ ಬುದ್ಧಿವಂತ ಮತ್ತು ನಿಧಾನವಾಗಿ ನಡೆಯುತ್ತಿದ್ದನು. ಕಾಡಿನ ಪ್ರಾಣಿಗಳು ಕಷ್ಟದಲ್ಲಿದ್ದವು. ಅವರ ಆಹಾರದ ಮೂಲ ಬತ್ತಿಹೋಗಿತ್ತು. ಎಲ್ಲರೂ ವೇಗವಾಗಿ ಓಡಲು ತಿಳಿದಿರುವವರನ್ನು ನಾಯಕರನ್ನಾಗಿ ಆಯ್ಕೆ ಮಾಡುತ್ತಿದ್ದರು. ಆದರೆ ಅವರು ಎಂದಿಗೂ ಹೊಸ ಸ್ಥಳವನ್ನು ಕಂಡುಹಿಡಿಯಲು ಸಾಧ್ಯವಾಗಲಿಲ್ಲ. ಅವರು ತುಂಬಾ ಗೊಂದಲಕ್ಕೊಳಗಾಗಿದ್ದರು. ಶೆಲ್ಲು ನಿಧಾನವಾಗಿ ಮುಂದೆ ಬಂದನು. ನಾನು ನಿಮಗೆ ಸಹಾಯ ಮಾಡಬಹುದು ಎಂದನು. ಪ್ರಾಣಿಗಳು ನಕ್ಕವು. ನೀನು ನಿಧಾನ, ನಾಯಕನಾಗಲು ಸಾಧ್ಯವಿಲ್ಲ ಎಂದು ಮೊಲ ಹೇಳಿತು. ಶೆಲ್ಲು ಉತ್ತರಿಸಿದನು, ನಾಯಕತ್ವ ಎಂದರೆ ವೇಗವಲ್ಲ, ಅದು ಸರಿಯಾದ ಮಾರ್ಗವನ್ನು ಕಂಡುಹಿಡಿಯುವುದು. ಅವನು ಹೇಳಿದನು, ನಾವು ಆತುರಪಟ್ಟರೆ ನಾವು ಗೊಂದಲಕ್ಕೊಳಗಾಗುತ್ತೇವೆ. ನಾವು ನಿಧಾನವಾಗಿ ಮತ್ತು ಎಚ್ಚರಿಕೆಯಿಂದ ಹೋಗಬೇಕು. ಒಂದು ಸಣ್ಣ ಇಲಿ ನಂಬಿಕೆ ಇಟ್ಟು, ನಾವು ನಿನಗೆ ಒಂದು ಅವಕಾಶ ನೀಡುತ್ತೇವೆ ಶೆಲ್ಲು ಎಂದು ಹೇಳಿತು. ಶೆಲ್ಲು ಎಲ್ಲಾ ಪ್ರಾಣಿಗಳನ್ನು ಒಂದು ಸಾಲಿನಲ್ಲಿ ನಡೆಯಲು ಕೇಳಿಕೊಂಡನು. ಯಾರೂ ಮುಂದೆ ಓಡಬಾರದು ಎಂದನು. ಅವನು ಪ್ರತಿ ಹೆಜ್ಜೆಯನ್ನು ನಿಧಾನವಾಗಿ ಮತ್ತು ಎಚ್ಚರಿಕೆಯಿಂದ ಇಟ್ಟನು. ಅವನು ನೆಲವನ್ನು ಪರೀಕ್ಷಿಸುತ್ತಾ ನಡೆದನು. ವೇಗದ ಪ್ರಾಣಿಗಳು ಆಯಾಸಗೊಂಡಿದ್ದವು. ಅವರು ನಿಧಾನವಾಗಿ ನಡೆಯುವುದರಿಂದ ಬೇಸರಗೊಂಡಿದ್ದರು. ಶೆಲ್ಲು ಹೇಳಿದನು, ತಾಳ್ಮೆ ಪ್ರಮುಖವಾಗಿದೆ. ನಾವು ಗುರಿಯನ್ನು ಕಳೆದುಕೊಳ್ಳಬಾರದು. ಅವರು ಗುಡ್ಡವನ್ನು ತಲುಪಿದರು. ಅಲ್ಲಿಂದ ಶೆಲ್ಲು ಸುತ್ತಮುತ್ತಲಿನ ಪ್ರದೇಶವನ್ನು ನೋಡಲು ನಿಂತನು. ಅವನು ಪರ್ವತಗಳ ನಡುವೆ ಒಂದು ಸಣ್ಣ ಹಸಿರು ಪ್ಯಾಚನ್ನು ಕಂಡನು. ಅಲ್ಲಿ ಜೀವನವಿದೆ ಎಂದನು. ಪ್ರಾಣಿಗಳು ಸಂತೋಷಪಟ್ಟವು. ವೇಗವು ಅವರನ್ನು ಅಲ್ಲಿಗೆ ಕರೆದೊಯ್ಯಲಿಲ್ಲ, ಬುದ್ಧಿವಂತಿಕೆ ಮತ್ತು ತಾಳ್ಮೆ ಕರೆದೊಯ್ದಿತು. ಆದರೆ ಶೆಲ್ಲು ಎಚ್ಚರಿಕೆ ನೀಡಿದನು, ಇನ್ನೂ ಅಲ್ಲಿಗೆ ಓಡಬೇಡಿ, ನಾವು ಸುರಕ್ಷಿತ ಮಾರ್ಗವನ್ನು ಯೋಜಿಸಬೇಕು. ಅವನು ನಕ್ಷೆಯಂತೆ ನೆಲದ ಮೇಲೆ ಗೆರೆಗಳನ್ನು ಎಳೆದನು. ಇದು ಕಣಿವೆಯ ಕೆಳಗಿರುವ ಅಪಾಯಕಾರಿ ಬಂಡೆಗಳನ್ನು ತಪ್ಪಿಸಲು. ಮೊಲ ತನ್ನ ತಪ್ಪು ಅರಿತು, ನಿಮ್ಮ ನಿಧಾನಗತಿಯು ನಮ್ಮನ್ನು ರಕ್ಷಿಸಿತು ಎಂದಿತು. ಶೆಲ್ಲು ಮುನ್ನಡೆಸಿದನು. ಅವರು ನಿಧಾನವಾಗಿ ಮತ್ತು ಯೋಜಿತವಾಗಿ ಇಳಿಜಾರಿನ ಕೆಳಗೆ ನಡೆದರು. ವೇಗವಾಗಿ ನಡೆಯುವ ಬದಲು ಅವರು ಸುಲಭವಾದ ಮಾರ್ಗವನ್ನ ಕಂಡುಕೊಳ್ಳಲು ತಮ್ಮ ಕಣ್ಣುಗಳನ್ನು ಬಳಸಿದರು. ಕೊನೆಗೆ ಅವರು ಕಣಿವೆಯ ಆಳಕ್ಕೆ ಇಳಿದರು. ಬಂಡೆಗಳು ಅವರ ಹಿಂದೆ ಇದ್ದವು. ಶೆಲ್ಲು ಮುಂದಕ್ಕೆ ಒಂದು ಹೆಜ್ಜೆ ಇಟ್ಟನು. ಅವರು ಜೌಗು ಪ್ರದೇಶಕ್ಕೆ ಪ್ರವೇಶಿಸುತ್ತಿದ್ದರು. ಇಲ್ಲಿಯೂ ವೇಗದ ಹೆಜ್ಜೆಗಳು ಅಪಾಯಕಾರಿ. ನಿಧಾನವಾದ ಸಮತೋಲಿತ ಹೆಜ್ಜೆಗಳು ಸುರಕ್ಷಿತವಾಗಿದ್ದವು. ಕೆಲವು ಸಮಯದಲ್ಲಿ ಪ್ರಾಣಿಗಳು ಹೊಸ ಹಸಿರು ಹುಲ್ಲುಗಾವಲನ್ನು ತಲುಪಿದವು. ಅದು ನೀರಿನಿಂದ ತುಂಬಿತ್ತು. ಮೊಲ ತಕ್ಷಣವೇ ಶುದ್ಧ ನೀರನ್ನು ಕುಡಿಯಲು ಓಡಿತು. ಜಿಂಕೆ ತಾಜಾ ಹುಲ್ಲು ತಿನ್ನಲು ಪ್ರಾರಂಭಿಸಿತು. ಶೆಲ್ಲು ತೃಪ್ತಿಯಿಂದ ನಕ್ಕನು. ನಾಯಕನ ಕೆಲಸ ಮುಗಿದಿತ್ತು. ಪ್ರಾಣಿಗಳು ಒಟ್ಟಾಗಿ ಬಂದವು. ನೀವೇ ನಮ್ಮ ನಾಯಕ ಎಂದು ಹೇಳಿದರು. ಶೆಲ್ಲು ನಾಯಕನಾಗಲು ಅವನ ನಿಧಾನಗತಿಯೇ ಕಾರಣವಾಯಿತು. ಆತುರವಿಲ್ಲದ ಬುದ್ಧಿವಂತಿಕೆಗೆ ಯಾವಾಗಲೂ ಗೆಲುವು ಸಿಗುತ್ತದೆ. ಇಂದಿನಿಂದ ಆಮೆ ನಾಯಕತ್ವದಲ್ಲಿ ಕಾಡಿನ ಪ್ರಾಣಿಗಳು ಶಾಂತಿಯಿಂದ ಮತ್ತು ಸಂತೋಷದಿಂದ ಬದುಕಿದವು.